ಪ್ರತಿ ಗುರುವಾರದಂದು ನಿಮ್ಮ ಪೇಜ್ಗಳಲ್ಲಿ ಬಿಡುಗಡೆಯಾಗ್ತಿದ್ದಂತಹ ಟಿಆರ್ಪಿ ಸುದ್ದಿ ಇನ್ಮೇಲ್ ಸಿಗಲ್ವಾ? ಬಾರ್ಕ್ ಸಂಸ್ಥೆಗೆ ಬಿದ್ದಂತಹ ದೊಡ್ಡ ಪೆಟ್ಟಿನ ಹಿಂದಿನ ಕಾರಣ ಏನು ಅಂತ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ. ಹೌದು ವೀಕ್ಷಕರೇ, ಟಿವಿ ರೇಟಿಂಗ್ ಪಾಲಿಸಿ 2026 ಕೇಂದ್ರ ಸರ್ಕಾರ ಘೋಷಿಸಿದೆ. ಇದು 12 ವರ್ಷಗಳ ಹಿಂದಿನ 2014 ಟಿವಿ ರೇಟಿಂಗ್ ಪಾಲಿಸಿಯನ್ನ ಬದಲಾವಣೆ ಮಾಡಲಿದೆ. ವೀಕ್ಷಕರೇ, ಹೊಸ ಟಿವಿ ರೇಟಿಂಗ್ ಪಾಲಿಸಿ 2026 ಹಳೆಯ 2014 ಪಾಲಿಸಿಯನ್ನ ರೀಪ್ಲೇಸ್ ಮಾಡಲಿದೆ. ಇದರ ಉದ್ದೇಶ ಇಷ್ಟೇನೆ, ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ, ನಿಖರತೆ ಅಂದ್ರೆ ಅಕ್ಯುರಸಿ ಹಾಗೂ ಹೊಣೆಗಾರಿಕೆ ಅಂದರೆ ಅಕೌಂಟಬಿಲಿಟಿ ಇದರ ಮೇನ್ ಕಾರಣ ಆಗಿರಲಿದೆ. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಈಗಿನ ಮಾದರಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಹೊಸ ನಿಯಮಗಳ ಅನುಸಾರವಾಗಿ ಮತ್ತೆ ನೋಂದಣಿಯನ್ನ ಬಾರ್ಕ್ ಸಂಸ್ಥೆ ಮಾಡ್ಕೋಬೇಕಾಗುತ್ತೆ ಹಾಗೂ ಅನುಮತಿ ಇಲ್ಲದೆ ಅಂದ್ರೆ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಟಿಆರ್ಪಿ ಡೇಟಾವನ್ನ ಪಬ್ಲಿಷ್ ಮಾಡುವಂತಿಲ್ಲ. ಆದರೆ ಹೊಸ ಮೆಷರ್ಮೆಂಟ್ ನಲ್ಲಿ ವ್ಯತ್ಯಾಸ ಏನು? ನಾನು ಈಗಾಗಲೇ ಹೇಳಿದಂತೆ ಈಗಿನ ರೇಟಿಂಗ್ಸ್ ಗಳು ಬರೀ ಟಿಆರ್ಪಿ ಅಂದ್ರೆ ಟಿವಿ ರೇಟಿಂಗ್ಸ್ ಗಳನ್ನ ಮಾತ್ರ ಮೆಷರ್ ಮಾಡಲಿದೆ. ಇನ್ ಮುಂದೆ ಟಿವಿ, ಓಟಿಟಿ, ಮೊಬೈಲ್ ಹಾಗೂ ಡಿಜಿಟಲ್ ವಿದ್ಯಮಾನಗಳನ್ನ ಕೂಡ ಮೆಷರ್ ಮಾಡಲಾಗುತ್ತದೆ. ವೀಕ್ಷಕರೇ, ಈ ಹಿಂದೆ ಚಾನೆಲ್ಗಳು ಕೆಲವೊಂದಷ್ಟು ಚಾನೆಲ್ಗಳು ಡಿಟಿಎಚ್ ಹಾಗೂ ಕೇಬಲ್ ಸರ್ವಿಸಸ್ ಗಳಿಗೆ ಹಣವನ್ನು ಕೊಟ್ಟು ಲ್ಯಾಂಡಿಂಗ್ ಪೇಜ್ ನಲ್ಲಿ ತಮ್ಮ ಚಾನೆಲ್ ಬರುವಂತೆ ಮಾಡ್ಕೋತಾ ಇದ್ರು. ಏನಪ್ಪಾ ಇದು ಲ್ಯಾಂಡಿಂಗ್ ಪೇಜ್ ಅಂದ್ರೆ, ನೀವು ಟಿವಿಯನ್ನು ಆನ್ ಮಾಡ್ತಾ ಇದ್ದಂಗೆ ಒಂದು ಚಾನೆಲ್ ಪ್ರಸಾರ ಆಗುತ್ತೆ. ಅದೊಂದೇ ಚಾನೆಲ್ ಯಾವಾಗ್ಲೂ ಟಿವಿ ಆನ್ ಮಾಡಿದ ತಕ್ಷಣ ಪ್ರಸಾರ ಆಗ್ತಾ ಇರುತ್ತೆ. ಆದ್ರಿಂದ ನೀವು ಓಪನ್ ಮಾಡ್ತಾ ಇದ್ದಂಗೆ ಆ ಚಾನೆಲ್ಗೆ ಆಟೋಮೆಟಿಕ್ ಆಗಿ ಟಿಆರ್ಪಿ ಬರ್ತಾ ಇತ್ತು. ಆದ್ರೆ ಈಗಿನ ಹೊಸ ನಿಯಮದ ಅನುಸಾರ ಆ ಲ್ಯಾಂಡಿಂಗ್ ಪೇಜ್ ಅನ್ನ ಕನ್ಸಿಡರ್ ಮಾಡುವಂತಿಲ್ಲ ಅಂತ. ಆ ಕೆಲವೊಂದಷ್ಟು ನಿಮಿಷಗಳನ್ನ ಮಿನಿಮಮ್ ಮಿನಿಟ್ಸ್ ಆಫ್ ವ್ಯೂವಿಂಗ್ ಅಂತ ಕರೀತಾರೆ. ಅಂದ್ರೆ ಅಷ್ಟು ನಿಮಿಷ ಆ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಮಾತ್ರ ಆ ಚಾನೆಲ್ಗೆ ಟಿಆರ್ಪಿ ಅನ್ನ ಕೌಂಟ್ ಆಗುತ್ತೆ ಎನ್ನುವ ಹೊಸ ಮೆಷರ್ಮೆಂಟ್ ನ ವ್ಯತ್ಯಾಸ ಆಗಿರಲಿದೆ. ಇನ್ನೊಂದು ಪ್ಯಾನಲ್ ರೊಟೇಷನ್ ಅಂತ, ಅಂದರೆ ಪ್ರತಿ ವರ್ಷ 25% ಮನೆಗಳಲ್ಲಿ ಬಾಕ್ಸ್ ಗಳನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಅಂತಂದ್ರೆ, ಪ್ರತಿ ವರ್ಷ ಅದೇ ಮನೆಯಲ್ಲಿ ಬಾಕ್ಸ್ ಇರಲಿಲ್ಲ, ಒಂದೊಂದು ವರ್ಷವೂ ಒಬ್ಬೊಬ್ರು ಮನೆಯಲ್ಲಿರುತ್ತೆ. ಇದರಿಂದ ಟಿಆರ್ಪಿ ಮ್ಯಾನಿಪುಲೇಷನ್ ಗೆ ಒಂದು ಜಾಗ ಇರುವುದಿಲ್ಲ ಅನ್ನುವುದು ಇದರ ಉದ್ದೇಶ ಆಗಿರಲಿದೆ. ಹೊಸ ನಿಯಮಗಳ ಪ್ರಕಾರ 30 ದಿನಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಲೈಸೆನ್ಸ್ ಫೀ, ಬ್ಯಾಂಕ್ ಗ್ಯಾರಂಟಿಯನ್ನ ನೀಡಬೇಕಾಗುತ್ತೆ ಹಾಗೂ 50% ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರಬೇಕಾಗುತ್ತೆ. ಇನ್ನು ಈ ವಿಷಯಗಳನ್ನ ಅಕಸ್ಮಾತ್ ಯಾವುದೇ ಸಂಸ್ಥೆ ಪರಿಗಣಿಸದಿದ್ದರೆ 1 ತಿಂಗಳ ಸಸ್ಪೆನ್ಷನ್ ಆಗಿರಲಿದೆ. ಹಾಗೆ ಮತ್ತೆ ಅದೇ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಇಂಡಸ್ಟ್ರಿಗಳ ಮೇಲೆ ಇದು ದೊಡ್ಡ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳ್ಬೋದು. ಟಿಆರ್ಪಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕಾಯ್ತಾ ಇರ್ತಾರೆ, ಅವರಿಗೆ ದೊಡ್ಡ ಪೆಟ್ಟು ಬೀಳಲಿದೆ. ಇವೆಲ್ಲ ಹೊಸ ನಿಯಮಗಳು ಬದಲಾವಣೆಯನ್ನು ತರ್ತದ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಗಳಿಗಾಗಿ ಮಿಸ್ ಮಾಡದೆ ಸ್ಯಾಂಡಲ್ವುಡ್ ಪೋಸ್ಟ್ ಅನ್ನ ಫಾಲೋ ಮಾಡಿ.